ಆಹಾರ ವಿಚಾರಕ್ಕೆ ಬಂದಾಗ ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಏನು ತಿನ್ನಬೇಕು, ಯಾವ ಹೊತ್ತಿನಲ್ಲಿ, ಯಾವ ಸೀಸನಲ್ಲಿ. ಹಂಗೆ ನೋಡಿದ್ರೆ ನಮ್ಮ ಹಿಂದಿನ ಆಹಾರ ಪದ್ಧತಿ ಇದ್ದಿದ್ದೆಲ್ಲ ಸೀಸನ್ ಬೇಸ್ಡೆ, ಆಯಾ ಋತುವಿಗೆ ತಕ್ಕ ಹಾಗೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಇತ್ತು. ಬಟ್ ಈಗೆಲ್ಲ ಕಲ್ಸ್ ಮೇಲೋಗರ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೊಮ್ಮೆ ರೀವರ್ಕ್ ಮಾಡ್ಕೊಳ್ಳೋದಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರ ತನಕ ಅಥವಾ ವಯೋವೃದ್ಧರು ಕೂಡ ಅವರ ಆಹಾರ ಪದ್ಧತಿ ಹೇಗಿರಬೇಕು, ಯಾವ ಹೊತ್ತಿನಲ್ಲಿ ಏನು ತಿನ್ನಬೇಕು ಅಂತ. ಭಾಳ ಮುಖ್ಯವಾದಂಥ ಪ್ರಶ್ನೆ. ಇದನ್ನು ಉಪನಿಷತ್ನಲ್ಲಿ ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಹೇಳ್ತಾರೆ. ಅಂದರೆ ಋತುವಿಗೆ ಸರಿಯಾಗಿ ಹಿತವಾಗಿ ಮಿತವಾದ ಆಹಾರವನ್ನು ಸೇದಬೇಕು ಅಂತ. ಇದು ಆರೋಗ್ಯಕ್ಕೆ ಉಪನಿಷತ್ನಲ್ಲಿ ಕೊಟ್ಟಿರುವಂಥದ್ದು. ನಮ್ಮ ಭಾರತೀಯ ಪದ್ಧತಿ, ನೀವು ಯಾವುದೇ ಹಬ್ಬ ಹರಿದಿನ ತಗೊಳ್ಳಿ, ಆಯಾ ಋತುವಿಗೆ ಸರಿಯಾದಂಥ ಆಹಾರ ಇರುತ್ತೆ. ಈಗ ಎಳ್ಳು ಬೆಲ್ಲ ಹಂಚೋಕ್ಕೆ ಬಂದಾಗ ಚಳಿಗಾಲ ಇರುತ್ತೆ, ನಮಗೆ ಫ್ಯಾಟ್ ಬೇಕಾಗಿರುತ್ತೆ, ಆ ಎಳ್ಳನ್ನು ತಗೊಳ್ತೀವಿ, ಬೆಲ್ಲದ್ದು ಎನರ್ಜಿ ಬರುತ್ತೆ. ನೀವು ಯಾವುದೇ ಒಂದು ಹಬ್ಬ ತಗೊಳ್ಳಿ, ನಮ್ಮ ಭಾರತೀಯ ಅತ್ಯಂತ ವೈಜ್ಞಾನಿಕವಾದಂಥ ಆಹಾರ ಪದ್ಧತಿ. ಹಾಗಾಗಿ ಆ ವೈಜ್ಞಾನಿಕ ಆಹಾರ ಪದ್ಧತಿಯನ್ನು ಬಿಟ್ಕೊಂಡು ನಾವು ಪಾಶ್ಚಾತ್ಯರ ಅನುಕರಣೆ ಮಾಡಿದರೆ ನಾವು ಸಾವನ್ನು ಬಾ ಅಂತ ಕರೆದ ಹಾಗೆ ಆಗುತ್ತೆ. ನೀವು ಬಾಳೆ ಎಲೆ ಊಟನೇ ತಗೊಳ್ಳಿ. ಬಾಳೆ ಎಲೆಯಲ್ಲಿ ಎಡಗಡೆಗೆ ಕೊನೆಗೆ ಉಪ್ಪು ಉಪ್ಪಿನಕಾಯಿ ಹಾಕ್ತಾರೆ. ಅಂದರೆ ಅಷ್ಟು ದೂರದವರೆಗೂ ಕೈ ಹೋಗಲೇಬಾರ್ದು ನಿಮ್ಮದು. ಯಾಕಂದರೆ ಉಪ್ಪಿನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ರಕ್ತನಾಳ ಗಡುಸಾಗುತ್ತೆ, ಅದರಿಂದ ಹೃದಯಾಘಾತ ಆಗುತ್ತೆ, ಹೃದಯ ನಿಷ್ಕ್ರಿಯ ಆಗುತ್ತೆ ಅನ್ನೋದು ಸಾಬೀತಾಗಿರೋದ್ರಿಂದ ಉಪ್ಪು ಉಪ್ಪಿನಕಾಯಿ ಮುಟ್ಟಬಾರ್ದು ಅಂತ. ಪಕ್ಕಕ್ಕೆ 2 ಕೋಸಂಬರಿ ಇರುತ್ತೆ, ಅದು ದ್ವಿದಳ, ಅಂದರೆ ಹೆಸರುಬೇಳೆ ಕಡಲೆಬೇಳೆ, ಎರಡೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಸೌತೆಕಾಯಿ ಸೇರಿಸಿರ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದು, ತಂಪಾಗಿರುತ್ತೆ. ಜೊತೆಗೆ ಅದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಈ ಕೋಸಂಬರಿಗಳು ತಿನ್ನೋದ್ರಿಂದ. 2-3 ತರಕಾರಿಗಳಿರುತ್ತೆ. ಈ ತರಕಾರಿಗಳಲ್ಲಿ ಫೈಬರ್ ಇರುತ್ತೆ. ಈ ಫೈಬರ್ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು 28% ಕಡಿಮೆ ಅಂತ ಗೊತ್ತಾಗಿರೋದ್ರಿಂದ ಇವತ್ತು ಅಮೇರಿಕನ್ಸು ತಟ್ಟೆ ತುಂಬ ಎಲೆಗಳನ್ನು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಹೇಗೆ ಅದು ಬಂತು ಅಂತಂದರೆ, ಅವರು ವಿಯೆಟ್ನಾಂ ಜೊತೆ ಯುದ್ಧ ಮಾಡಿ ಸೋತರು, ಆದರೆ ಬುದ್ಧಿ ಕಲಿತರು. ವಿಯೆಟ್ನಾಮ್ ನಾನು ಹೋಗಿದ್ದೀನಿ, ಸೊಂಟ ಇಷ್ಟಿರುತ್ತೆ, ಬಳಕ್ತಾ ಇರ್ತಾರೆ, ಯಾರಿಗೂ ಹೊಟ್ಟೆ ದಪ್ಪಗೆ ಇರೋದೇ ಇಲ್ಲ. ಅವ್ರ ರಕ್ತನಾಳ ಪೂರ್ತಿ ಸ್ವಚ್ಛವಾಗಿತ್ತು. ಈ ಅಮೇರಿಕನ್ ಸೋಲ್ಜರ್ಸು 19, 20, 21 ಯುವಕರು ಅಜಾನುಭಾವುಗಳು, ಸೋತವರು. ಅವ್ರನ್ನ ಡಿಸೆಕ್ಟ್ ಮಾಡಿ ನೋಡಿದ್ರೆ ರಕ್ತನಾಳ ತುಂಬ ಜಿಡ್ಡು ಶೇಖರಣೆಗೊಂಡಿತ್ತು. ಕೊಲೆಸ್ಟ್ರಾಲ್ ಡೆಪಾಸಿಷನು, ಎಥ್ರೋಸ್ಕ್ಲೆರೋಸಿಸು ಎಕ್ಸ್ಟೆನ್ಸಿವ್ ಆಗಿತ್ತು. ಆವಾಗ ಅವ್ರು ಯೋಚನೆ ಮಾಡಿದರು, ಪ್ರೋಟೀನ್ ಬೇಕು, ಗಟ್ಟಿಯಾಗಿರಬೇಕು, ತಾವು ಬಲಿಷ್ಠರಾಗಬೇಕು ಅಂತ ಅವರು 3-4 ಮೊಟ್ಟೆ, ಬೀಫು, ಮಟನ್ನು ಇಡೀ ದಿನ ಅದನ್ನೇ ತಿಂತಾಯಿದ್ರು. ಆವಾಗ ಗೊತ್ತಾಯಿತು, ಈ ಮೊಟ್ಟೆ ಜೊತೆಗೆ ಕೊಲೆಸ್ಟ್ರಾಲ್ ಬರುತ್ತೆ. ಯಾಕಂದರೆ ಪ್ರತಿ ಮೊಟ್ಟೆಯಲ್ಲಿ 150-300 ಮಿಲಿಗ್ರಾಮು ಕೊಲೆಸ್ಟ್ರಾಲ್ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎರಡನೇದು, ಬೀಫು ಮಟನ್ ಜೊತೆಗೆ ಅನಿಮಲ್ ಲ್ಯಾಡ್ ಬರುತ್ತೆ, ಅದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ಅವರು ವಿಯೆಟ್ನಾಂನವ್ರನ್ನ ನೋಡಿಕೊಂಡು ಟ್ರೇ ತುಂಬ ಎಲೆಗಳನ್ನ ಹಾಕ್ಕೊಂಡು ಎಲೆಗಳನ್ನೇ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ವೆಜಿಟೇಬಲ್ಸು. ನಾವು ಇದು ಯಾವುದೇ ತೊಗೊಳ್ಳಿ, ಇಷ್ಟು ಒಳ್ಳೊಳ್ಳೆ ವೆಜಿಟೇಬಲ್ಸು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರೆ, ಎಲ್ಲ ಥರದ್ದು ಆರೋಗ್ಯಕ್ಕೆ ಉತ್ತಮವಾದಂಥದ್ದು. ಅದನ್ನ ತೊಗೊಂಡ್ರೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬರುತ್ತೆ, ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಹಣ್ಣುಗಳನ್ನು ದಿನಕ್ಕೆ 3-5 ಥರದ ಹಣ್ಣುಗಳನ್ನ ತೊಗೊಳ್ಬೇಕು. ಹಣ್ಣುಗಳನ್ನು ತಿಂದಾಗ 32% ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಿರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಜಾಡುಮಾಲಿ ಥರ ನಮ್ಮ ರಕ್ತನಾಳ ಒಳಪದರನ್ನು ಡ್ಯಾಮೇಜ್ ಮಾಡುವ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನೆಲ್ಲ ಸ್ವಚ್ಛಗೊಳಿಸುತ್ತೆ. ನಮ್ಮ ರಕ್ತನಾಳ 60,000 ಮೈಲಿ ರಕ್ತನಾಳ. ಅದನ್ನು ಶುಚಿಗೊಳಿಸ್ಬೇಕಂದ್ರೆ ಈಗ ಒಂದು ರಸ್ತೆ ಗುಡಿಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಇಡೀ ರಕ್ತನಾಳಗಳನ್ನು ಶುಚಿಗೊಳಿಸೋದು ಈ ಹಣ್ಣು, ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಆಶ್ಚರ್ಯ ಆಗುತ್ತಲ್ವ. ಹಾಗಾಗಿ ನಮ್ಮ ಋಷಿ ಮುನಿಗಳು ಗಡ್ಡೆ ಗೆಣಸು, ಹಾಲು, ಹಣ್ಣು ತಿಂದ್ಕೊಂಡು ಅವರು 150-200 ವರ್ಷ ಇರ್ತಾಯಿದ್ರು. ಯಾಕಂದರೆ ಅದರಲ್ಲೇನು ಅಡಲ್ಟ್ರೇಷನ್ ಇಲ್ಲ, ಯಾವುದು ಮಿಕ್ಸ್ ಆಗಿಲ್ಲ. ಆದರೆ ಇವತ್ತು ಅಡಲ್ಟ್ರೇಷನ್ ಮಾಡಿ ರೈಪ್ ಮಾಡೋಕ್ಕೆ ಕೊಟ್ಟು ಎಲ್ಲವನ್ನು ಪೆಸ್ಟಿಸೈಡ್ಸ್ ಹಾಕಿ ಕ್ಯಾನ್ಸರ್ ಹೆಚ್ಚಾಗ್ತಾಯಿದೆ. ಆದರೆ ಹಣ್ಣುಗಳು, ಅದರಲ್ಲೂ ಕೂಡ ಬಾಳೆಹಣ್ಣು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕೆ ಅಂದರೆ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಅಂತ ಇದೆ, ಅದು ಆ್ಯಂಟಿ ಡಿಪ್ರೆಸೆಂಟ್. ನಿಮ್ಮ ಮನಸ್ಸಿಗೆ ಬೇಜಾರಾದಾಗ ಒಂದು ಬಾಳೆಹಣ್ಣು ತಿಂದುಬಿಡಿ,
ಮನಸ್ಸು ಚೆನ್ನಾಗಾಗುತ್ತೆ, ಹೊಟ್ಟೆಯಲ್ಲಿದ್ದು ಆ್ಯಸಿಡನ್ನು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆವಾಗ ನಿಮಗೆ ಎದೆ ಉರಿನೂ ಬರೋದಿಲ್ಲ, ಕಾನ್ಸ್ಟಿಪೇಷನು ಆಗಲ್ಲ, ತಲೆನೋವು ಬರೋದಿಲ್ಲ, ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಪಂಚಾಮೃತದಲ್ಲಿ ಬಾಳೆಹಣ್ಣನ್ನು ಸೇರಿಸ್ತಾರೆ. ಹಾಲು ಒಳ್ಳೆಯದು, ಮೊಸರು ಒಳ್ಳೆಯದು, ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಅದರ ಜೊತೆಗೆ ಬಾಳೆಹಣ್ಣು ಮತ್ತು ಬೆಲ್ಲ. ಸೊ ಈ ಪಂಚಾಮೃತ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇರೋದ್ರಿಂದ ಇದು ಒಳ್ಳೆಯದು. ಹಾಗಾಗಿ ಯಾವುದೇ ಹಣ್ಣನ್ನು ತೊಗೊಂಡ್ರು ಪ್ರತಿ ಹಣ್ಣಿಗೂ ಕೂಡ ಒಂದಕ್ಕೆ ಕ್ಯಾನ್ಸರ್ ಬರ್ದಾಗೆ ಇದೆ, ಇನ್ನೊಂದಕ್ಕೆ ಹೃದಯಾಘಾತ ಬರ್ದಾಗಿದೆ, ಎಲ್ಲವೂ ಇದೆ. ಅದರಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದಂದರೆ ರಕ್ತ ಹೆಪ್ಪುಗಟ್ಟೋದನ್ನೇ ನಿಲ್ಲಿಸುತ್ತೆ. ಸೊ ಹಾಗಾಗಿ ನಮ್ಮ ಭಾರತೀಯ ಪದ್ಧತಿಯಲ್ಲಿರೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮಧ್ಯಕ್ಕೆ ಅನ್ನ ಹಾಕ್ತಾರೆ, ಮೇಲೆ ತವ್ವೆ ಹಾಕ್ತಾರೆ, ತುಪ್ಪ ಹಾಕ್ತಾರೆ. ಅದು ನಮ್ಮ ಫುಡ್ ಪಿರಮಿಡ್ ಥರ, ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫ್ಯಾಟು ಆ ಪೋರ್ಷನ್ನಲ್ಲಿ. ಜೊತೆಗೆ ಸ್ವಲ್ಪ ಪಾಯಸ ಹಾಕಿರ್ತಾರೆ, ಬಾಯಿ ರುಚಿಗೆ, ಹೊಟ್ಟೆ ಹಸ್ತಿರುತ್ತೆ, ಒಂದು ಚೂರು ತೊಗೊಳೋದು, ಇನ್ನು ಜಾಸ್ತಿ ಇಲ್ಲ ಅಷ್ಟೇ. ಅಂದರೆ ಸಿಹಿನ ಜಾಸ್ತಿ ಇಲ್ಲ, ಅದು ಬೆಲ್ಲದಲ್ಲಿ ಮಾಡಿರೋದು. ಆ ಬೆಲ್ಲದಲ್ಲಿ ಸೆಲೀನಿಯಮ್ಮು, ಕಾಪರು, ಅಯರ್ನು ಎಲ್ಲ ಇರೋದ್ರಿಂದ ಎಲ್ಲಿ ಅಯರ್ನ್ ಡೆಫಿಷಿಯನ್ಸಿ ಆಗುತ್ತೋ ಅಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತೆ. ಈ ಬೆಲ್ಲದಲ್ಲಿ ಅಯರ್ನ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಇವತ್ತೇನಾಗಿದೆ, ಈ ಬಾಳೆ ಎಲೆ ಊಟ ಅಂತೂ ಇಲ್ಲವೇ ಇಲ್ಲ. ಫೋನ್ ಮಾಡೋದು, ತರಿಸ್ಕೊಳ್ಳೋದು, ಸ್ವಿಗ್ಗಿಯಿಂದನೋ ಇನ್ನೇನೋ ಅಂತ ಪಿಜ್ಜಾ, ಹ್ಯಾಂಬರ್ಗರು ಇದನ್ನು ತರಿಸ್ಕೊತಾರೆ. ಅದ್ರ ಬೇಸೇನು ಮೈದಾ, ವೈಟ್ ಪಾಯ್ಸನ್. ಅದ್ರ ಮೇಲೆ ಹಾಕೋ ಚೀಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಯಾವುದೇ ಪಾಶ್ಚಾತ್ಯದ ಇದನ್ನು ತಗೊಳ್ಳಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಭಾರತೀಯ ಪದ್ಧತಿ ಅತ್ಯಂತ ವೈಜ್ಞಾನಿಕವಾದಂಥದ್ದು. ಅದನ್ನು ನೀವು ನಿಮ್ಮ ಅಮ್ಮ ಅಜ್ಜಿ ಮಾಡ್ತಾ ಇರೋದನ್ನ ಬಳಸ್ಕೊಂಡ್ರೆ ಮುಖ್ಯ. ಬಟ್ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಎಲ್ಲದಕ್ಕೂ ಸಪ್ಲಿಮೆಂಟ್ಸು. ನೀವು ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಹಣ್ಣುಗಳಲ್ಲೇ ಸಿಗುತ್ತೆ, ಬಟ್ ಅದನ್ನು ಸಪ್ಲಿಮೆಂಟ್ ರೂಪದಲ್ಲಿ ತೊಗೊಳ್ತಾರೆ. ಕ್ರೀಮ್ಗಳು ಬಂದ್ಬಿಟ್ಟಿದೆ. ಇತ್ತೀಚಿನ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತಾ ಇದ್ರೆ ಮುಖಕ್ಕೆ ಹಾಕೋ ಕ್ರೀಮಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಅಂತ ಹೇಳ್ತಾರೆ. ಐರನಿಗೆ ಸಪ್ಲಿಮೆಂಟ್ ತೊಗೊಳ್ತಾರೆ, ವಿಟಮಿನ್ಗಳಿಗೆ ಸಪ್ಲಿಮೆಂಟ್ ತೊಗೊಳ್ತಾರೆ. ಅಂದರೆ ಆಹಾರದಲ್ಲೇ ಸಿಗೋದನ್ನು ನಾವು ಸಪ್ಲಿಮೆಂಟ್ ರೂಪದಲ್ಲಿ ತೊಗೊಳೋಕೆ ಶುರು ಮಾಡಿದರೆ ನೀವು ಕೃತ್ರಿಮಕ್ಕೆ ಹೋಗ್ತಾ ಇದ್ದೀರಿ ಅಂತ. ಏನು ಮಾಡಬೇಕಾದನ್ನ ಬಿಟ್ಟು ಕೃತಕವಾಗಿ ಹೋಗ್ತಾ ಇದ್ದೀರಿ. ಹಣ್ಣನ್ನು ತಿಂದರೆ ಚರ್ಮ ತಾನಾಗಿ ಚೆನ್ನಾಗಾಗತ್ತೆ, ಕಣ್ಣು ತಾನಾಗೆ ಚೆನ್ನಾಗಾಗುತ್ತೆ, ರಕ್ತನಾಳಗಳು ತಾನಾಗೆ ಚೆನ್ನಾಗಿರುತ್ತೆ. ಆದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫ್ರೂಟ್ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಮುಖ ಚೆನ್ನಾಗಾಗುತ್ತೆ ಅಂತ ಯಾವಾಗ ಹಾಕಿದಾಗ ಮಾತ್ರ, ಆಮೇಲೆ ಮತ್ತೆ ಅದೇ ಸ್ಥಿತಿಗೆ ಬಂದುಬಿಡ್ತೀರಿ. ಪರ್ಮನೆಂಟ್ ಸೊಲ್ಯೂಷನ್ನ ಬಿಟ್ಕೊಂಡು ನೀವು ಟೆಂಪ್ರರಿ ಸೊಲ್ಯೂಷನ್ಗೆ ಹೋದರೆ ದುಡ್ಡು ಖರ್ಚಾಗತ್ತೆ, ಪ್ರಯೋಜನವೂ ಆಗೋದಿಲ್ಲ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಹಣ್ಣು ಹಂಪಲನ್ನು ತಗೊಳ್ಳೋದು, ಅದರಲ್ಲೂ ಮೊಸರು ತಗೊಳ್ಳೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊ ನಾವು ಪಾಶ್ಚಾತ್ಯರ ಅನುಕರಣೆಯನ್ನು ಬಿಡದೇ ಇದ್ದರೆ ನಮ್ಮ ಬದುಕು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ಜನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎನರ್ಜಿ ಬಾರ್ ಅಂತ ತಿಂತಾಯಿದ್ದಾರೆ. ಆದರೆ ಫಸ್ಟ್ ಎನರ್ಜಿ ಬಾರ್, ದ ಬೆಸ್ಟ್ ಎನರ್ಜಿ ಬಾರ್ ಇನ್ ದ ವರ್ಲ್ಡ್ ಈಸ್ ನಮ್ಮ ಚಿಕ್ಕಿ ಕಡಲೆ ಮಿಠಾಯಿ. ಕಡಲೆ ಬೀಜದ ಜೊತೆಗೆ ಬೆಲ್ಲ ತುಪ್ಪ ಸೇರಿಸಿ ಮಾಡಿರೋದಿದೆಯಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಿಮಗೆ ಉದಾಹರಣೆ ನೀವು ಕೇಳಿದ್ರಿಂದ ಹೇಳ್ತೀನಿ. ಮೊಟ್ಟೆ ತಿಂದರೆ ಮಕ್ಕಳಿಗೆ ಒಳ್ಳೆಯದು ಅಂತ ಮೊಟ್ಟೆ ಕೊಡ್ತಾ ಇದ್ದಾರೆ ಶಾಲೆಯವರು. ಆದರೆ ನಾನು ಒಂದು ಸಲ ಅಂಕಣ ಬರೆದಿದ್ದೆ, ಕೋಳಿ ಮೊಟ್ಟೆ ಬಿಡಿ, ಬಾಳೆಹಣ್ಣು ಕೊಡಿ ಅಂತ ಬರೆದಿದ್ದೆ. ಆರೋಗ್ಯಕರವಾದ ಬಾಳೆಹಣ್ಣನ್ನು ಬಿಟ್ಬಿಟ್ಟು ಕೋಳಿ ಮೊಟ್ಟೆ ಕೊಟ್ಟಾಗ ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಮುಂದೆ ಆ ಮಕ್ಕಳಿಗೆ ಹೃದಯಾಘಾತ ಆಗೋಕ್ಕೆ ನೀವೇ ಅವರನ್ನು ಅಲ್ಲಿಗೆ ತಳ್ತಾ ಇದ್ದೀರಿ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಈ 100 ಮಿಲಿಗ್ರಾಮ್ ಮೊಟ್ಟೆ ತೊಗೊಂಡ್ರೆ ಅದು ಬಿಳೆ ಪೋರ್ಷನು, ಎಲ್ಲೋ ಬೇಡಿ ಕೊಲೆಸ್ಟ್ರಾಲ್ ಇದೆ ಅಂತ, ಅದರಲ್ಲಿ ಕೇವಲ 14 ಮಿಲಿಗ್ರಾಮ್ ಪ್ರೋಟೀನ್ ಸಿಕ್ಕುತ್ತೆ. ಆದರೆ 100 ಮಿಲಿಗ್ರಾಮ್ಸು ಕಡಲೆಕಾಯಿ ಅಂದರೆ ಶೇಂಗಾ ಬೀಜ ತೊಗೊಂಡ್ರೆ 28 ಮಿಲಿಗ್ರಾಮ್ಸ್ ಪ್ರೋಟೀನ್ ಸಿಕ್ಕುತ್ತೆ. ಅಂದರೆ ಮೊಟ್ಟೆಗಿಂತೂ ಡಬಲ್ ಪ್ರೋಟೀನ್ ಸಿಗಬೇಕಾದ್ರೆ ನೀವು ಇದನ್ನು ಬಿಟ್ಟು ಅದಕ್ಕೆ ಯಾಕೆ ಹೋಗಬೇಕು? ಅಂದರೆ ಟೇಕ್ 1 ಆ್ಯಂಡ್ ಫ್ರೀ 1 ಅಂದಂಗೆ ಪ್ರೋಟೀನ್ ತೊಗೊಂಡು ಅದ್ರ ಜೊತೆಗೆ ಫ್ರೀ ಕೊಲೆಸ್ಟ್ರಾಲು ತೊಗೊಂಡಂಗೆ. ಅದನ್ನು ಬಿಟ್ಟು ನೀವು ಕಡಲೆ ಬೀಜವನ್ನು ತೊಗೊಳ್ಬೋದು, ಅಜ್ಜಿ ಮಾಡಿದ ಉಂಡೆಯನ್ನು ತಿನ್ಬೋದು, ಬೇಸನ್ ಲಾಡು ತಿನ್ಬೋದು, ತುಪ್ಪ ಇರುತ್ತೆ, ಬೆಲ್ಲ ಇರುತ್ತೆ. ಬೇಸನ್ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದು ನೀವು ಬೇಸನ್ ಹಿಟ್ಟು ಮುಖಕ್ಕೂ ಹಚ್ಕೋಬೋದು, ಬೇಸನ್ ಹಿಟ್ಟನ್ನು ತಿನ್ನಲೂಬೋದು, ಅದು ಕೂಡ ಪ್ರೋಟೀನು, ವೆರಿ ಗುಡ್ ಪ್ರೋಟೀನು. ಸೊ ಹಾಗಾಗಿ ನಮ್ಮ ಹಳೆ ಪದ್ಧತಿ ಸಹಸ್ರಾರು ವರ್ಷದಿಂದ ಬಂದಂಥ ಸಂಸ್ಕೃತಿ. ಅಂದರೆ ಅದರಲ್ಲಿರೋ ಕೆಟ್ಟದ್ದೆಲ್ಲ ತೆಗೆದು ಉತ್ತಮವಾದಂಥ ಪದ್ಧತಿ ಇದ್ದಿದ್ದನ್ನು ನಾವು ಬಿಟ್ಟು ಪಾಶ್ಚಾತ್ಯದ್ದು ಅವ್ರದ್ದು ಕೇವಲ 200 ವರ್ಷದ್ದು.
ಅವ್ರಿಗೂ ಇನ್ನೂ ಟ್ರಯಲ್ ಆ್ಯಂಡ್ ಎರರಲ್ಲಿದ್ದಾರೆ. ಇದು ತೊಗೊಳ್ಬೇಕು ಬೇಡ, ಇದು ತೊಗೊಳ್ಬೇಕು ಬೇಡ. ಕೊನೆಗೆ ಏನು ಮಾಡ್ತಾರೆ, ಭಾರತೀಯ ಪದ್ಧತಿನ ಟೆಸ್ಟ್ ಮಾಡಿಬಿಟ್ಟು ಇದು ಆರೋಗ್ಯಕ್ಕೆ ಒಳ್ಳೆಯದು, ಇದು ತೊಗೊಳ್ಬೇಕು ಅಂತ ನಮಗೆ ಹೇಳ್ಕೊಡಕ್ಕೆ ಬರ್ತಾರೆ. ಇವರು ನಮ್ಮವರು ಶಂಖದಿಂದ ಬಂದಿದ್ದು ತೀರ್ಥ ಅಂದರೆ ಪಾಶ್ಚಾತ್ಯರಿಂದ ಬಂದುಬಿಟ್ರೆ ಅದು ಒಳ್ಳೆಯದು ಅಂತ ಇವ್ರು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಆಹಾರ ಪದ್ಧತಿ ಅಜ್ಜಿ ಅಮ್ಮ ಮಾಡ್ತಾ ಇದ್ದಿದ್ದನ್ನು ಅದನ್ನ ನೀವು ನಿಜವಾಗ್ಲೂ ಅದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಯಾವ ಥರದ ತೊಂದರೆಗಳು ಬರೋದಿಲ್ಲ. ನಿಜ. ಈ ಹಾರ್ಟ್ ರಿಲೇಟೆಡ್ ಆಗಿ ಮಾತನಾಡುವಾಗ 2 ಪ್ರಮುಖ ಅಂಶಗಳು, ಒಂದು ಸ್ಟ್ರೆಸ್ಸು, ಇನ್ನೊಂದು ಒಬೇಸಿಟಿ. ನಾನು ಆಹಾರದ ಬಗ್ಗೆ ಮಾತನಾಡ್ತಿರೋದ್ರಿಂದ ಒಬೇಸಿಟಿ ಬಗ್ಗೆ ಮೊದಲು ಮಾತಾಡ್ಬಿಡೋಣ. ಚಿಕ್ಕ ಮಕ್ಕಳು ಕೂಡ ಅಂದರೆ 10+ ಇಯರ್ ಆದ ತಕ್ಷಣ ಬೊಜ್ಜು ಅನ್ನೋದು ಅವರಲ್ಲಿ ಯಥೇಚ್ಛವಾಗಿ ಕಾಣೋಕ್ಕೆ ಪ್ರಾರಂಭ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಕೇವಲ ಆರೋಗ್ಯ ಮತ್ತು ಅಥವಾ ಜೀವನ ಶೈಲಿ ಮತ್ತು ಆಹಾರ ಮಾತ್ರ ಅದಕ್ಕೆ ಕಾರಣನಾ, ಬೇರೆ ಏನು? ಹಾಗೆ ಈ ಒಬೇಸ್ ಇರೋರಿಗೆ ಹಾರ್ಟ್ ಪ್ರೋನ್ ಡಿಸೀಸಸ್ಗಳು ಎಷ್ಟು ಫ್ರೀಕ್ವೆಂಟಾಗಿ ಬರೋ ಸಾಧ್ಯತೆ ಇರುತ್ತೆ? ಈ ಒಬೆಸಿಟಿ ಅಂದರೆ ಸ್ಥೂಲಕಾಯ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್ ಅಂತೀವಿ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತು ಅಲ್ಝಿಮರ್ಸ್. ಈ ಡಯಾಬಿಟಿಸ್ನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೈಪರ್ ಟೆನ್ಷನ್ ಅಂದರೆ BP ಇದ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಉಳ್ಕೊಂಡ್ರೆ 60 ಆಗ್ತಾ ಇದ್ದಂಗೆ ಅರಳು ಮರಳಾಗುತ್ತೆ, ಅಲ್ಝೈಮರ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಬೇಸಿಟಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಇವತ್ತಿಗೆ ತಿಳಿದು ಬಂದಿದೆ. ಹಾಗಾಗಿ ಇದನ್ನು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ. ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯೋದಯ್ಯ, ಆಹಾರದಿಂ ವಾಯುವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ನಿದ್ರೆ, ತಾಮಸಗಳು ಹೆಚ್ಚಾಗಿ ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅವಳು ವೈಜ್ಞಾನಿಕವಾಗಿದ್ಲ, ಆದರೆ ಸುತ್ತಲೂ ನೋಡಿಕೊಂಡು ಹೇಳಿರೋದು. ಸೊ ಆಗಿನ ಕಾಲದಲ್ಲಿ ಒಬೆಸಿಟಿ ಇರಲಿಲ್ಲ. ಯಾಕಂದರೆ ಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಬೆವರು ಸುರಿಸಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ರು. ಅದು ಕಾಯಕವೇ ಕೈಲಾಸ ಅನ್ನುವ ಕಾಲ ಅದು. ಆದರೆ ಇವತ್ತು ಯಾರು ಕಾಯಕ ಮಾಡೋದಿಲ್ವೋ ಅವರು ಬೇಗನೆ ಕೈಲಾಸ ಸೇರ್ತಾ ಇದ್ದಾರೆ. ಅಂದರೆ ಆಲಸಿಗಳಾಗಿ ಸೆಡೆಂಟ್ರಿ ಹ್ಯಾಬಿಟಿಂದ ಇಟ್ಕೊಂಡು ಅವರು ಹೊಟ್ಟೆ ದಪ್ಪ ಮಾಡಿಕೊಂಡು ಹೊಟ್ಟೆಬಾಕೋಕ್ಕೆ ಅಂದರೆ ತಿನ್ನೋಕ್ಕೆ ಬದುಕದಾಗೆ ಬದುಕ್ತಾರಲ್ಲ, ಅವರು ಬೇಗನೆ ಸಾಯ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ದುರಂತ ಏನಂತಂದರೆ, ಈ ವೇಟ್ ರಿಡಕ್ಷನ್ ಮಾಡೋದು ಫ್ಯಾಷನ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಸಾಯ್ತಾ ಇದ್ದಾರೆ. ಕೀಟೋ ಡಯಟು, ಆ ಡಯಟು, ಈ ಡಯಟು ಅಂತ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಉಪವಾಸ ಪದ್ಧತಿ ಇದೆ. ಅಂದರೆ ಏಕಾದಶಿ ಉಪವಾಸ, ಸ್ವಲ್ಪ ಆಹಾರ ತಗೊಂಡು ಫಲಾಹಾರ ಮಾಡಿಕೊಂಡು ಭಗವಂತನ ನೆನೆಸ್ಕೊಂಡು ಸಮಾಧಾನವಾಗಿದ್ದಾಗ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ ಅಂತ. ಈ ಉಪವಾಸದ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಜಾಪನೀಸು ಈಗ ನೊಬೆಲ್ ಪ್ರೈಸ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮದನ್ನು ಯೋಗವನ್ನು ಅಮೇರಿಕನ್ಸು ಜಾಪನೀಸು ಉಪವಾಸ ತಗೊಂಡು, ಆದರೆ ನಾವು ಮಾತ್ರ ತಿಂದು 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 ಸಾಯ್ತಾಯಿದ್ದೀವಿ. ಈಗ ನೋಡಿ, ಯಾವುದೇ ಒಂದು ಇದಕ್ಕೆ ಹೋಗ್ಬಿಡಿ, ನಿಂತಲ್ಲೇ ತಿಂತಾರೆ, ಕೂತಲ್ಲೇ ತಿನ್ನೋದು. ಅದೇನು ಆ ನೊಣಗಳು ಹೇಗೆ ಮುತ್ತುತ್ತಾ ಹಾಗೆ ಜನ ಮುತ್ತಾ ಇದ್ದಾರೆ. ಅದರಲ್ಲಿ ಯಾವ ಎಣ್ಣೆ ಬಳಸಿದ್ರು, ಏನು ಪದಿದು ಏನು ಬಳಸಿದ್ದಾರೆ, ಅದರಲ್ಲಿ ಏನು ಮೈದಾ ಇದೆನಾ ಸಕ್ಕರೆ ಇದೆನಾ ಏನೂ ಗಮನ ಇಲ್ಲ. ಬರೀ ಬಾಯಿ ರುಚಿಗೆ ಮಾತ್ರ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ನಾಲಿಗೆಯನ್ನು ಕಟ್ಟದವನು ಏನು ಕಾಲನಿಗೆ ಹತ್ತಿರವಾಗಿರುವನು ಅಂತ. ಈಗ ನಾಲಿಗೆ ಕಟ್ಟದೇ ಇದ್ದರೆ ಕಾಲಂದರೆ ಯಾರು? ಯಮನಿಗೆ ಹತ್ತಿರ ಆಗಿರ್ತಾರೆ ಅಂತ. ಹಾಗಾಗಿ ನಾವು ನಾಲಿಗೆ ರುಚಿಗೆ ಹೋಗ್ದೇ ಈ ಪ್ಯಾಕ್ಡ್ ಫುಡ್ ಏನಿದೆಯಲ್ಲ, ಜಂಕ್ ಫುಡ್ಡು, ಅದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ, ಕಲರಿಂಗ್ ಏಜೆಂಟ್ ಇರುತ್ತೆ, ಅದ್ರ ಜೊತೆಗೆ ಟೇಸ್ಟ್ ಎನ್ಹ್ಯಾನ್ಸರ್ ಇರುತ್ತೆ. ಈ 4 ಕೂಡ ವಿಷಕಾರಿ ಆಗಿರೋದ್ರಿಂದ ಅದ್ರ ಜೊತೆಗೆ ಟ್ರಾನ್ಸ್ಫ್ಯಾಟ್ಸ್ ಇರುತ್ತೆ. ಆ ಟ್ರಾನ್ಸ್ಫ್ಯಾಟು ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ, ಅಂದರೆ ಎಥೆರೋಸ್ಕ್ಲೆರೋಸಿಸ್ಗೆ ಕಾರಣ ಆಗುತ್ತೆ. ಟ್ರಾನ್ಸ್ಫ್ಯಾಟ್ಸ್ ಅಂತಂದರೆ ವೆಜಿಟೇಬಲ್ ಆಯಿಲನ್ನು ಆಕ್ಸಿಡೈಸ್ ಮಾಡಿ ಅದನ್ನು ಡಾಲ್ಡಾ ವನಸ್ಪತಿ ಅಂತ ಮಾರ್ತಾರಲ್ಲ, ಅದು ಟ್ರಾನ್ಸ್ಫ್ಯಾಟ್ಸು. ಈ ಬೇಕ್ರಿ ಐಟಮ್ಸ್ನಲ್ಲೆಲ್ಲ ಅದು ಇರೋದ್ರಿಂದ ಇವತ್ತಿಗೆ ಕೇಕು, ಬಿಸ್ಕತ್ತು ಇದೆಲ್ಲ ತಿಂದು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇಂಥದನ್ನ ಕೊಡೋದ್ರ ಬದಲು ಉಂಡೆ, ಚಕ್ಲಿ ಕೊಟ್ಟರೆ ಅದರಲ್ಲಿ
ಆರೋಗ್ಯ ಚೆನ್ನಾಗಾಗತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಸರಿ, ಸ್ಟ್ರೆಸ್ ಬಗ್ಗೆ ಸ್ಟ್ರೆಸ್ ಫ್ರೀ ಆಗಿರಿ, ಸ್ಟ್ರೆಸ್ ಮಾಡ್ಕೊಳ್ಬೇಡಿ ನಾವು ಹೇಳೋದು ಸುಲಭ. ಬಟ್ ಇತ್ತೀಚೆಗೆ 1ನೇ ಕ್ಲಾಸ್ ಮಗುಗೂ ಕೂಡ ಪರೀಕ್ಷೆ ಅಂದರೆ ಸ್ಟ್ರೆಸ್ಸು, ಕ್ಲಾಸ್ ಟೀಚರ್ ಬರ್ತಿದ್ದಾರೆ ಅಂದರೆ ಸ್ಟ್ರೆಸ್ಸು, ಮಾತ್ ಕ್ಲಾಸ್ ಅಂದರೆ ಸ್ಟ್ರೆಸ್ಸು. ಇನ್ನು ಉದ್ಯೋಗಸ್ಥರಿಗಂತೂ ಹೇಳೋದೇ ಬೇಡ. ಟಾರ್ಗೆಟ್ಗಳು, ಪ್ರೆಷರು, ಇದೆಲ್ಲ ಒಂದು ರೀತಿಯಲ್ಲಿ ಜೀವನದ ಒಂದು ಅವಿಭಾಜ್ಯ ಅಂಗ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಬಟ್ ಈ ಸ್ಟ್ರೆಸ್ ಕೂಡ ನಮ್ಮ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಹೌ ಟು ನಾಟ್ ಬಿ ಸ್ಟ್ರೆಸ್ಫುಲ್, ಸ್ಟ್ರೆಸ್ ಇಲ್ಲದೆ ಇರೋದು ಹೆಂಗೆ ಅಂತ ನೋಡಿ, ಅದು ಸ್ಟ್ರೆಸ್ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ. ಯೋಗ ಧ್ಯಾನ ಮಾಡೋರಿಗೆ ಸ್ಟ್ರೆಸ್ ಆಗೋದಿಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ. ಅವರು ಮನಸ್ಸಿಗೆ ಯಾವುದಕ್ಕೂ ಮನಸ್ಸನ್ನು ಕೆಡಿಸ್ಕೊಳ್ಳೋದಿಲ್ಲ. ಸ್ಟ್ರೆಸ್ ಯಾರು ಮಾಡ್ಕೊಳ್ತಾರೆ? ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮೊಬೈಲ್ ನೋಡಿಕೊಂಡು ಪಿಕ್ಚರ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ. ಆಮೇಲೆ ಅರ್ಜೆಂಟ್ ಮಾಡಿಕೊಂಡು ಇನ್ನು ಟೈಮ್ ಇಲ್ಲ ಅಂತಂದಾಗ ಅವಾಗ ಸ್ಟ್ರೆಸ್ ಆಗುತ್ತೆ. ಸೊ ಇದು ಸ್ಟ್ರೆಸ್ ಮಾಡ್ಕೊಳ್ಳೋದು ಯಾಕೆ? ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ವರ್ಗೀಕರಣಗೊಳಿಸ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಕಾಲೇಜ್ ಮಕ್ಕಳಿಗೆ ಇವ್ರಿಗೆಲ್ಲ ಹೇಳೋದೇನು ಅಂದರೆ, ವೆರಿ ಅರ್ಜೆಂಟ್, ವೆರಿ ಇಂಪಾರ್ಟೆಂಟ್, ಡೂ ಫಸ್ಟ್. ವೆರಿ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ನೆಕ್ಸ್ಟ್. ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್ ಲಾಸ್ಟ್. ಇದನ್ನು ನಿಮಗೆ ತಿಳಿಸೋ ಹಾಗೆ ಹೇಳೋದಾದರೆ, ಪರೀಕ್ಷೆಗೆ ಓದಬೇಕು ಸ್ಟೂಡೆಂಟು, ಅದು ವೆರಿ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್. ಮೊದಲೇ ದಿನದಿಂದ ಓದೋಕ್ಕೆ ಶುರು ಮಾಡಬೇಕು. ಪರೀಕ್ಷೆ ಬಂದಾಗ ನಿದ್ರೆಗೆಟ್ಟು ಓದೋದಲ್ಲ. ನಿದ್ರೆಗೆಟ್ಟು ಓದಿದರೆ ತೊಂದರೆ ಆಗುತ್ತೆ. ನನ್ನ ಓನ್ ಸ್ಟೂಡೆಂಟು MD ಪರೀಕ್ಷೆಗೆ ಅಂತ ಓದ್ತಾ ಇದ್ದವನು ಆ್ಯಂಟ್ರೋವಾಲ್ MI ಮಾಡ್ಕೊಂಡು ಬಂದ. ಓನ್ ಸ್ಟೂಡೆಂಟು. ಇದು ಸ್ಟ್ರೆಸ್ ಮಾಡ್ಕೊಳ್ಳೋದು. ಯಾಕೆ? ಮೊದಲೆಲ್ಲ ಓದಲಿಲ್ಲ, ಕೊನೆ ಹೊತ್ತಿನಲ್ಲಿ ಓದ್ತೀನಿ ಅಂದರೆ ಆಗೋದಿಲ್ಲ. ಇನ್ನು ಇಂಪಾರ್ಟೆಂಟು ಬಟ್ ನಾಟ್ ಅರ್ಜೆಂಟ್ ಯಾವುದು? ದೈಹಿಕ ಎಕ್ಸಸೈಸು, ಆಟ ಆಡೋದು, ಶ್ರಮದಿಂದ ಒಂದು ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ ನಾವು ಇದು ಮಾಡೋದು, ಆಟ ಆಡಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ನೀವು ಯಾವ ಸಮಯದಲ್ಲಾದರೂ ಅದನ್ನ ಮಾಡ್ಬೋದು. ಮೂರನೇದು ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್. ಲೈಕ್ IPLನಲ್ಲಿ RCB ಗೆದ್ದರು ಅಂತ ಹೋಗಿ ನೋಡೋಕ್ಕೆ ಹೋಗಿ ಸಾಯೋದಿದೆಯಲ್ಲ, ಇದಕ್ಕೆ ಯಾಕೆ ಅಂತ ಹೇಳ್ತೀನಿ. ನಾನು ಈಗ ಸರಿ ತಪ್ಪಿನ ವಿವೇಚನೆ ತಿಳಿಸಿ ಹೇಳ್ತಾ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? ವಿಜಯ್ ಮಲ್ಯ. ಅವರು ಅದನ್ನ ಮಾರ್ಕೊಂಡ್ರು, ಹೋದರು. ಈಗ ಓನರ್ ಯಾರು? ಬ್ರಿಟಿಷ್ ಕಂಪ್ನಿ. ಬ್ರಿಟಿಷ್ ಕಂಪ್ನಿ ಯಾವುದು? ನಮ್ಮ ದೇಶವನ್ನು 200 ವರ್ಷ ಆಳಿ 43 ಟ್ರಿಲಿಯನ್ ಪೌಂಡನ್ನು ಲೂಟ್ ಮಾಡಿದಂಥ ಕಂಪ್ನಿ. ಆಯಿತಾ? ಅದರಲ್ಲಿ ಯಾರಾದರೂ ಕನ್ನಡದವ್ರು ಆಟದವ್ರು ಇದ್ದಾರಾ? ಇಲ್ಲ. ಆಟಗಾರರಿಗೆ ಕೋಟ್ಯಾಂತರ ರೂಪಾಯಿ ಹೋಗಿದೆ. ಕಂಪ್ನಿಯವರು ಮಾಡ್ಕೊಂಡಿದ್ದಾರೆ, ಆಟಗಾರರು ದುಡ್ಡು ಮಾಡ್ಕೊಂಡಿದ್ದಾರೆ. ಆದರೆ ಅದನ್ನು ನೋಡೋಕ್ಕೆ ಹೋದವರು, ಬೆಟ್ಟಿಂಗ್ ಮಾಡಿ ದುಡ್ಡು ಕಳ್ಕೊಂಡವರು ಯಾರು? ಕನ್ನಡಿಗರು. ಅಂದರೆ ನೀವು ವಿಚಾರ ಶಕ್ತಿ ನಿಮಗಿರಬೇಕಲ್ಲ, ಸರಿ ತಪ್ಪಿನ ವಿವೇಚನೆ ಇರಬೇಕಲ್ಲ, ಅಲ್ವೇ? ಒಂದೇ ಮಗು ಏನಕ್ಕೆ ಹೋಗಬೇಕು ಅಲ್ವೇ? ಈಗ ನಮ್ಮ ದೇಶದ ಚಾಂಪಿಯನ್ ಆಗಿ ನಮ್ಮ ದೇಶದ ಆಟಗಾರರು ಅಂದರೆ ಸರಿ, ಎಲ್ಲ ವಿದೇಶದ ಆಟಗಾರರು, ಅವ್ರಿಗೋಸ್ಕರ ಹೋಗಿ ನೀವು ಯಾಕೆ ಸಾಯಬೇಕು? ಇದೇ ಥರ ವಿದೇಶದ ಹವ್ಯಾಸಗಳಿಗೆ ಮುಂದಾಗಿ ಹರ್ಕಲ್ ಪ್ಯಾಂಟ್ ಹಾಕೋದು ಹಿಡ್ಕೊಂಡು, ಸ್ಮೋಕಿಂಗಿಂದ ಹಿಡ್ಕೊಂಡು, ಮೆರಿವಾನ ಅಂದರೆ ಗಾಂಜಾ ಸೇದೋದನ್ನು ಹಿಡ್ಕೊಂಡು, ಕೊನೆಗೆ ಡ್ರಗ್ಸ್ ತೊಗೊಳೋದಿದೆಯಲ್ಲ, ಇದೆಲ್ಲ ಕೂಡ ಯುವಕರನ್ನು ಡಿಸ್ಟ್ರಕ್ಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಅದು ತಪ್ಪು ಅನ್ನೋದನ್ನು ತಂದೆ ತಾಯಿಗಳು ತಿಳ್ಕೊಳ್ಬೇಕು. ತಂದೆ ತಾಯಿಗಳು ಕಡಿವಾಣ ಹಾಕದೇ ಇದ್ದರೆ, ಮೊಬೈಲನ್ನು ಮೊದಲಿಂದು ಅಂದರೆ ಮಗು ಇದ್ದಾಗಲಿಂದನೇ ಕೊಡದೇ ಇದ್ದರೆ ಅವ್ರಿಗೆ ಇರೋದಿಲ್ಲ. ಇದನ್ನು ನಾನು ನೋಡಿದ್ದೀನಿ. ರೆಸಿಡೆನ್ಷಿಯಲ್ ಸ್ಕೂಲ್ ಇರೋ ಮಕ್ಕಳು ಚೆನ್ನಾಗಿರ್ತಾರೆ, ಉಳಿದವ್ರಿಗೆ ಆಗೋದಿಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋ ವಿಚಾರಕ್ಕೆ ಅದು ಮಿತ್ತೋ ಸತ್ಯನೋ ಈ ಗೊಂದಲದಲ್ಲಿ ಜನ ಇದ್ದಾರೆ. ಕೋವಿಡ್ ಆದ ನಂತರದಲ್ಲಿ, ಅದು ನಾನು ಶುರುವಲ್ಲೇ ಹೇಳಿದಾಗೆ ಪುನೀತ್ ರಾಜ್ಕುಮಾರ್ ಅವರ ಸಾವಾದ್ಮೇಲಂತೂ ಇಲ್ಲ ಇದು ಕೋವಿಡ್ದೇ ಇರಬಹುದು ಅಂತ ಹೇಳಿ ಅನೇಕರು ನಂಬಿಟ್ಟಿದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಶುದ್ಧ ಸುಳ್ಳು. ಕೋವಿಡ್ ಬಂದಾಗ ರಕ್ತನಾಳಗಳ ಒಳಪದರು ಡ್ಯಾಮೇಜ್ ಆಗಿ, ಆವಾಗ ಮಯೋಕಾರ್ಡೈಟಿಸ್ ಆಗಿ, ವೈರಲ್ ಮಯೋಕಾರ್ಡೈಟಿಸ್ ಆಗಿ ಸಾವಾಗಿದೆ. ಅದು ಸತ್ಯ. ಈಗ ಕೋವಿಡ್ ಹೋಗಿ 3 ವರ್ಷ ಆಗಿದೆ. ಆದರೆ ಕೋವಿಡ್ ಟೈಮಲ್ಲಿ ಆಲಸಿಗಳಾಗಿದ್ದಂಥವರು, ಮೊಬೈಲ್ಗೆ ಅಡಿಕ್ಟ್ ಆದಂಥವರು, ಕೂತಲ್ಲೇ ಕೂತು ತಿನ್ನುವಂಥವರು, ತೂಕ ಹೆಚ್ಚಿಸ್ಕೊಂಡವರು 30-35%. ಈ ಒಬೇಸಿಟಿಯಿಂದ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಹೊರತಾಗಿ ಕೋವಿಡ್ ವೈರಸ್ನಿಂದ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕೋವಿಡ್ ವ್ಯಾಕ್ಸಿನ್ನಿಂದ ಅಂತ ಮೂರ್ಖರು ಕೇಳ್ತಾರೆ.
ಕೋವಿಡ್ ವ್ಯಾಕ್ಸಿನ್ನಿಂದನೂ ಅಲ್ಲ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಮಾಡಿರುವಂಥ ಎರಡೂ ವ್ಯಾಕ್ಸಿನ್ಗಳು ಅತ್ಯಂತ ಪರಿಣಾಮಕಾರಿ ಮತ್ತು ಯಾವ ದುಷ್ಪರಿಣಾಮವೂ ಇಲ್ಲದಂಥದ್ದು. ಅಂದರೆ ವಿದೇಶದ್ದು ಚೈನಾದು ಕಂಪೇರ್ ಮಾಡಿದರೆ ನಮ್ಮ ದೇಶದ್ದು ಭಾಳ ಒಳ್ಳೆಯದು. ಅದು ಏನು ಮಾಡಿದ್ದಾರೆ ಅಂದರೆ ಎಡಿನೋ ವೈರಸ್ ಅಂದರೆ ನೆಗಡಿ ಕೆಮ್ಮಿನ ವೈರಸ್ಸು. ನೆಗಡಿ ಕೆಮ್ಮಿಂದ ಯಾರಾದರೂ ಸತ್ತಿದ್ದಾರಾ? ಕಾಮನ್ ಕೋಲ್ಡಿಂದ ಇಲ್ಲ. ಆ ವೈರಸ್ಸನ್ನು ಅಟ್ಯುನೇಟ್ ಮಾಡಿ ಅದ್ರ ಮೇಲೆ ಕೊರೋನಾದನ್ನ ಸ್ಪೈಕ್ ಪ್ರೋಟೀನ್ ಹಾಕಿದ್ದಾರೆ. ಸೊ ಸಾಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೋವ್ಯಾಕ್ಸಿನ್ ಅಂತೂ ಇಡೀ ವೈರಸ್ಸನ್ನು ಅಟ್ಯುನೇಟ್ ಮಾಡಿ ಅದು ಮತ್ತೆ ಬೆಳೆದ ಹಾಗೆ ಅದನ್ನು ಕುಂಠಿತ ಮಾಡಿ ಕೊಟ್ಟಿರೋದ್ರಿಂದ ಯಾವುದೇ ವೇರಿಯೇಷನ್ನು ಯಾವುದೇ ಮ್ಯೂಟೇಷನ್ನು ಬಂದರೂ ಕೂಡ ಉಪಯೋಗ ಆಗುವಂಥದ್ದು. ಸೊ ಹಾಗಾಗಿ ವ್ಯಾಕ್ಸಿನ್ನಿಂದ ಮಾತ್ರ ಸತ್ಯವಾಗಿ ನಾನು ಹೇಳ್ತೀನಿ ಸಾವು ಆಗೋಕ್ಕೆ ಸಾಧ್ಯ ಇಲ್ಲ. ಸಾವು ಆಗ್ತಾ ಇರೋದು ಪಾರ್ಟಿ ಮಾಡ್ತಾ ಇರೋದ್ರಿಂದ, ಕುಡಿತಾ ಇರೋದ್ರಿಂದ, ತಿಂತಾ ಇರೋದ್ರಿಂದ, ಮೋಜು ಮಸ್ತಿ ಮಾಡ್ತಾ ಇರೋದ್ರಿಂದ, ಡಿ ಜೆ ಕೇಳ್ತಾ ಇರೋದ್ರಿಂದ, ತಿನ್ನಬಾರ್ದನ್ನು ತಿಂತಾ ಇರೋದ್ರಿಂದ, ಜಂಕ್ ಫುಡ್ ತಿಂತಾ ಇರೋದ್ರಿಂದ ಹೊರತಾಗಿ ಕೊರೋನಾನಿಂದ ಅಲ್ಲ. ಆಗೋದಕ್ಕೆಲ್ಲ ಶನಿನೇ ಕಾರಣ ಅಂತ ನಾವು ಶನಿಗೆ ಬೈತಾ ಹೋದರೆ ಶನಿಯಿಂದ ಒಳ್ಳೆಯದಾಗಿದೆ ಅನ್ನೋದನ್ನು ನಾವು ಕಲ್ತ್ಕೋಬೇಕಲ್ವ. ಕಡೆ 2 ಪ್ರಶ್ನೆ. ಒಂದು, ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣಕ್ಕೆ ನಾವು ಅಂದರೆ ವೈದ್ಯರ ಬಳಿ ಹೋಗೋಕೆ ಮುಂಚೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಎಷ್ಟಿದೆ? ಏನು ಮಾಡಬೇಕು ಜೊತೆಗೆ? ನೋಡಿ, ಮೊದಲು ಹೃದಯಾಘಾತ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದರ ಸಿಮ್ಟಮ್ಸು, ಅದು ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ಯಾರಾದರೂ ವ್ಯಕ್ತಿಗೆ ಸ್ಟ್ರೆಸ್ ಆದಾಗ, ಮೆಟ್ಲು ಹತ್ತಿದಾಗ, ಏರಿ ಹತ್ತಿದಾಗ, ಎದೆ ಭಾರ ಆಗಿ ಎದೆ ಡಬ ಡಬ ಅಂತ ಹೊಡ್ಕೊಂಡು ಮೈ ಬೆವರೋಕ್ಕೆ ಶುರು ಆಗಿಬಿಟ್ಟು ಆ ನೋವಿದ್ದಿದ್ದು ಎಡಗೈಗೆ ಪೂರ್ತಿ ಬಂದು ಇಲ್ಲಿ ಕತ್ತಿಗೆ ಅಂದರೆ ಲೋವರ್ ಜಾ, ಎಷ್ಟೋ ಜನ ಅದನ್ನ ಹಲ್ಲು ನೋವು ಅಂತ ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಇದು ಹಾರ್ಟ್ದು ಅಂತ ಗೊತ್ತಾಗೋದಿಲ್ಲ. ಇನ್ನು ಬೆನ್ನಿಗೆ ಬರುತ್ತೆ. ಆದರೆ ಹೊಟ್ಟೆ ಹೊಂಕಳ ಕೆಳಗಡೆ ಬರಲ್ಲ, ಸೊಂಟಕ್ಕೆ ಬರಲ್ಲ. ಆ ಸೊಂಟಕ್ಕೆ ನೋವು ಬಂದರೆ, ಹೊಟ್ಟೆಗೆ ಕೆಳಗಡೆ ಭಾಗಕ್ಕೆ ಬಂದರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ. ಸೊ ಈ ಥರ ಬಂದಾಗ ಮೊದಲು ಅವ್ರನ್ನ ಮಲಗಿಸಿ ಸಮಾಧಾನ ಮಾಡಿ ಒಂದು ಆಸ್ಪ್ರೋ ಮಾತ್ರೆ ಇದೆಯಲ್ಲ, ಅಗದು ಜಗದು ನುಂಗಕ್ಕೆ ಹೇಳಬೇಕು. ನಾಲ್ಗೆ ಕೆಳಗಡೆಗೆ ಒಂದು ನೈಟ್ರೋಗ್ಲಿಸರಿನ್ ಇಟ್ಟು ತಕ್ಷಣಕ್ಕೆ ಆ್ಯಂಬುಲೆನ್ಸ್ ಕರಿಬೇಕು. ಆ್ಯಂಬುಲೆನ್ಸ್ ಬರೋ ತಡ ಆಗ್ತಾಯಿದ್ರೆ ತಕ್ಷಣಕ್ಕೆ ಯಾವುದು ವೆಹಿಕಲ್ ಸಿಕ್ಕುತ್ತೋ ಅದನ್ನ ತೊಗೊಂಡು ಅತ್ಯಂತ ಹತ್ತಿರದಲ್ಲಿ ಎಲ್ಲಿ ಕಾರ್ಡಿಯಾಕ್ ಸೆಂಟ್ರ್ ಇದೆಯಲ್ಲೋ ಅಲ್ಲಿ ಕರ್ಕೊಂಡು ಹೋಗಬೇಕು. ಇವ್ರೇನು ಮಾಡ್ತಾರೆ, ಒಂದು ಕ್ಲಿನಿಕ್ ಕರ್ಕೊಂಡೋಗಿ ಇದು ಮಾಡಿಕೊಂಡು ಅಲ್ಲಿ ಇ ಸಿ ಜಿ ತೆಗೆದು ಅಲ್ಲಿ ಇದು ಮಾಡಿಕೊಂಡು ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಯಾಕಂದರೆ ಮೊದಲೇ 1 ಅವರ್ ಇದು ಟೈಮ್ ಇದೆಯಲ್ಲ, ಅದು ಗೋಲ್ಡನ್ ಅವರ್ ಅಂತೀವಿ. ಆ ಗೋಲ್ಡನ್ ಅವರ್ ಒಳಗಡೆಗೆ ಅವರು ಆಸ್ಪತ್ರೆಗೆ ಬಂದರೆ ಒಂದು ಸ್ಟ್ರೆಪ್ಟೋಕೈನೇಸ್ ಕೊಟ್ಟು ಆ ರಕ್ತನಾಳ ಬ್ಲಾಕ್ ಆಗಿದ್ದನ್ನ ಪೂರ್ತಿ ತೆಗೆದು ಹಾರ್ಟ್ ಅಟ್ಯಾಕ್ ಆಗ್ದಂಗೆ ನಿಲ್ಲಿಸ್ಬೋದು. ಅಂದರೆ ಆ ಪೂರ್ತಿ ಸಾಯೋ ಮಾಂಸನ ಉಳಿಸ್ಬೋದು. ಇಲ್ಲ ನೆಟ್ಟಿಗೆ ಕ್ಯಾಥ್ಲ್ಯಾಬಿಗೆ ಕರ್ಕೊಂಡೋಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ, ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗದಾಗೆ ನೋಡ್ಕೋಬೋದು. ಸೊ ಹಾಗಾಗಿ ಯಾರು ಈ ಥರ ಗುಣಲಕ್ಷಣ ಇರುತ್ತಲ್ಲ ಅಂಥವ್ರಿಗೆ ತಕ್ಷಣಕ್ಕೆ ನೀವು ಮೊದಲು ಸಾಂತ್ವನ ಹೇಳಬೇಕು, ಸಮಾಧಾನ ಮಾಡಬೇಕು. ಚಿಂತೆ ಮಾಡಬೇಡಿ, ಭಯ ಪಡಬೇಡ್ವಿ, ಎಲ್ಲ ಸರಿಯಾಗತ್ತೆ, ಡಾಕ್ಟ್ರಿಗೆ ಹೇಳಿದ್ದೀವಿ ಅಂತ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ಇದಕ್ಕೆ ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಮನೆಗೆ ಬೆಂಕಿ ಹತ್ತಿದೆ. ನೀವು ಎಷ್ಟು ಬೇಗನೆ ಫೈರ್ ಫೈಟ್ರಿಗೆ ತಂದು ಆರಿಸ್ತೀರೋ ಅಷ್ಟು ನಾಶ ಆಗೋದು ಉಳಿಯುತ್ತೆ. ಈ ಹೃದಯನೂ ಅಷ್ಟೇ. ಎಷ್ಟು ಬೇಗನೆ ಆಸ್ಪತ್ರೆಗೆ ಸೇರಿಕೊಂಡು ಟ್ರೀಟ್ಮೆಂಟು ತಕ್ಷಣಕ್ಕೆ ಎಮರ್ಜೆನ್ಸಿ ಸಿಕ್ಕುತ್ತೋ ಅಷ್ಟು ಮಾಂಸ ಅಂದರೆ ಹೃದಯದ ಮಾಂಸಖಂಡ ಸಾಯೋದನ್ನು ನಾವು ಉಳಿಸ್ಬೋದು. ಇದನ್ನು ಬಿಟ್ಕೊಂಡು ನಾವು ಏನಾಗಿಲ್ಲ, ನನಗೆ ಬೋಂಡ ತಿಂದಿದ್ದೆ, ಕುಡ್ದಿದ್ದೆ, ಸ್ವಲ್ಪ ಎದೆ ಉರಿ ಅಷ್ಟೇ ಅಂತ ನೆಗ್ಲೆಕ್ಟ್ ಮಾಡಿಕೊಂಡು 1 ದಿನ 2 ದಿನ ಬಿಟ್ಕೊಂಡು ಬಂದರೆ ಅಷ್ಟೊತ್ತಿಗೆ ಹಾರ್ಟ್ ಪಂಪಿಂಗು ಕಡಿಮೆ ಹೋಗ್ಬಿಟ್ಟಿರುತ್ತೆ. ಹಾರ್ಟ್ ಫೇಲ್ಯೂರ್ಗೆ ಹೋಗಿರ್ತಾರೆ. ಟ್ರೀಟ್ಮೆಂಟ್ ಕೊಡೋ ಸ್ಥಿತಿಯಲ್ಲೂ ಇರೋದಿಲ್ಲ. ಬರೀ ಔಷಧಿಗಳಿಗೆ ಕೊಟ್ಟು ಅವ್ರ ಮುಂದೆ ಹೋಗಬೇಕಾಗತ್ತೆ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋಗೋದು, 1 ಗಂಟೆ ಮೊದಲು ಹೋಗೋದು, ಅದು ಭಾಳ ಉತ್ತಮ. ಗಂಡು ಮಕ್ಕಳಿಗೆ ಹೆಚ್ಚು, ಹೆಣ್ಮಕ್ಳಿಗೆ ಕಡಿಮೆ, ಈ ರೀತಿ ವ್ಯತ್ಯಾಸ ಇತ್ತೀಚೆಗಂತೂ ಕಾಣೋಕೆ ಸಿಗ್ತಾ ಇಲ್ಲ. ಹೆಣ್ಮಕ್ಳಲ್ಲೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಿರೋದನ್ನು ಗಮನಿಸ್ತಿದ್ದೀವಿ. ಸೊ ಆಸ್ ಅ ವುಮನ್ ಆರೋಗ್ಯದ ಜೊತೆಗೆ ಹೃದಯದ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸೋದು ಎಷ್ಟು ಮುಖ್ಯ, ಹೇಗೆ? ಭಾಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದರೆ,
1995ನಲ್ಲಿ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಮಯೋಕಾರ್ಡಲ್ ಇನ್ಫಾಕ್ಷನ್ ಸ್ಟಡಿ ಜಿಮ್ಮಿ 1 ಜಿಮ್ಮಿ 2 ಜಿಮ್ಮಿ 3 ಅಂತ ಸ್ಟಡಿ ಮಾಡಿದೆ. ಆವಾಗ ಪ್ರತಿ 7 ಗಂಡು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆದರೆ ಯುವತಿಯರಿಗೆ ಒಬ್ರಿಗಾಗ್ತಾಯಿತ್ತು. ಅಂದರೆ ಬಿಲೋ 45 ಇಯರ್ಸ್ ಮೆನೋಪಾಸ್ ಆಗೋ ಮೊದಲು. 45ಇಂದ 60ಗೆ 4 ಗಂಡಸರಾದರೆ ಒಬ್ರಿಗಾಗ್ತಾಯಿತ್ತು. 60 ವಯಸ್ಸು ಆದಮೇಲೆ ಅಂದರೆ ಮೆನೋಪಾಸ್ ಆಗಿ ಆದಮೇಲೆ ಗಂಡಸರಿಗೂ ಹೆಂಗಸರಿಗೂ ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ಆದರೆ ಸಾಯೋರ ಸಂಖ್ಯೆ ಹೆಣ್ಮಕ್ಳು ಜಾಸ್ತಿ ಇತ್ತು. ಆಗ ನಾನು ಚೇಂಜ್ ದ ಜೆಂಡರ್ ಬಯಾಸ್ ಅಂತ ಶುರು ಮಾಡಿದೆ. ಯಾಕಂತಂದರೆ ಗಂಡಸರಿಗೆ ಇದನ್ನು ಹೋದರೆ ತಕ್ಷಣಕ್ಕೆ ಬರ್ತಾರೆ ಆಸ್ಪತ್ರೆಗೆ, ಹೆಣ್ಮಕ್ಳಿಗಾದರೆ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅದಕ್ಕೆ ಆ ಬಯಾಸನ್ನು ಚೇಂಜ್ ಮಾಡಿ ಅಂತ ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದ ಸುತ್ತಲೂ ಹೋಗಿ IMAಗಳಿಗೆ ಎಲ್ಲ ಲೆಕ್ಚರ್ ಕೊಟ್ಟು ತಿಳಿಸಿ ಹೇಳಿ ಇದು ಮಾಡಿದೆ. ಈಗ ದುರಂತ ಏನಾಗಿದೆ ಅಂದರೆ, ನಮಗೆ ಭಗವಂತ ನಮ್ಮ ಮಕ್ಕಳು ಅನಾಥ ಆಗಬಾರ್ದು ಅಂತ ಹಾರ್ಮೋನಲ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ತಾಯಿಯಾಗಿರ್ತೀವಿ, ಮಕ್ಕಳಿರ್ತಾರೆ, ಪುಟ್ಟ ಮಕ್ಕಳು ಅನಾಥ ಆಗಬಾರ್ದು, ನಾವು ಹಾರ್ಟ್ ಅಟ್ಯಾಕಿಂದ ಸಾಯಬಾರ್ದು ಅಂತ ಹಾರ್ಮೋನಲ್ ಪ್ರೊಟೆಕ್ಷನ್ ಇದೆ. ಆ ಹಾರ್ಮೋನ್ಸ್ ಇದ್ದಿದ್ದು ಫೀಮೇಲ್ ಹಾರ್ಮೋನ್ಸ್ ಅದಲ್ಲ, ಹೃದಯಕ್ಕೆ ಒಳ್ಳೇದು ಮಾಡುತ್ತೆ. ಆದರೆ ದುರಂತ ಅಂದರೆ ಇವತ್ತಿನ ಮಹಿಳೆಯರು ತಾವು ಹೆಣ್ಣು ಅನ್ನೋದನ್ನು ಮರೆತುಬಿಟ್ಟು ಸ್ಮೋಕಿಂಗು, ಡ್ರಿಂಕಿಂಗು, ಪಾರ್ಟಿ ಮಾಡೋದು ಪ್ರಾರಂಭ ಮಾಡಿದ್ದಾರೆ. ಡ್ರಗ್ಸು ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ನಿಮ್ಯಾನ್ಸ್ನಲ್ಲಿ ಇಡೀ ಭಾರತದ ಪ್ರಥಮ ಫೀಮೇಲ್ ಡಿ ಅಡಿಕ್ಷನ್ ವಾರ್ಡ್ ಪ್ರಾರಂಭ ಮಾಡಿದ್ದಾರೆ. ಫಸ್ಟು ಬೆಡ್ ಸಾಕಾಗ್ತಾ ಇಲ್ಲ. ಅಂದರೆ ಎಷ್ಟು ಮಟ್ಟಿಗೆ ಹೆಣ್ಣುಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತನ್ನೋದಕ್ಕೆ ನಾನು ಉದಾಹರಣೆಗೆ ಹೇಳಿದೆ. ಸೊ ಹಾಗಾಗಿ ನೀವು ಭಗವಂತ ಕೊಟ್ಟಂಥ ಆ ಡಿವೈನ್ ಪ್ರೊಟೆಕ್ಷನನ್ನು ಓವರ್ ಥ್ರೋ ಮಾಡಿ ಸ್ಮೋಕಿಂಗು, ಡ್ರಿಂಕಿಂಗು, ಪಾರ್ಟಿ, ನಿದ್ರೆ ಇಲ್ದೇ ಕೂತ್ಕೊಳ್ಳೋದು, ಕೂತಲ್ಲೇ ಕೂತ್ಕೊಂಡು ಒಬೆಸಿಟಿ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೂ ಹಾರ್ಟ್ ಅಟ್ಯಾಕು ಬಂದೇ ಬರುತ್ತೆ. ರಿಸ್ಕ್ ಫ್ಯಾಕ್ಟರ್ಸು ಅಲ್ವಾ. ಸೊ DJ ಹಾಕ್ಕೊಂಡು ಹೆಣ್ಮಕ್ಳು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಸೊ ನೀವು ಗಂಡಸಿಗಿಂತೂ ನಾನೇನು ಕಡಿಮೆ ಅಂತ ಹೋದಾಗ ಈ ಥರ ಆಗುತ್ತೆ. ಆದರೆ ಭಾರತೀಯ ಹೆಣ್ಣು ಮಕ್ಕಳು ಗಂಡಸರಿಗಿಂತಲೂ ಉತ್ತಮ ಅಂತ ನಮ್ಮ ಅನಾದಿ ಕಾಲದಿಂದ. ಯಾಕಂದರೆ ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಆ ತಾಯಿ ಹೇಗಿರಬೇಕಂದ್ರೆ ತಾನು ಸನ್ಮಾರ್ಗದಲ್ಲಿ ನಡೆದು ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವ್ರಿಗೆ ಆಹಾರ ವಿಚಾರ, ಅನ್ನಪೂರ್ಣೇಶ್ವರಿ. ಅದನ್ನು ಬಿಟ್ಕೊಂಡು ಅವಳೇ ಫೋನ್ ಮಾಡಿಬಿಟ್ಟು ಜಂಕ್ ಫುಡ್ ತಂದು, ಅವಳೇ ಬಿಸ್ಕಟ್ಟು ಕೊಟ್ಟು, ಅವಳೇ ಕುರ್ಕುರೆ ಕೊಟ್ಟು, ಅವಳೇ ಚಿಪ್ಸ್ ಕೊಟ್ಟು ತನ್ನ ಮಕ್ಕಳನ್ನ ಹಾಳು ಮಾಡಿದರೆ ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ಇವತ್ತಿಗೆ ಬಹುಶಃ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಮಹಿಳೆಯರು ನೋಡಬೇಕು, ಮಹಿಳೆಯರು ತಮ್ಮ ತಪ್ಪನ್ನು ಅರ್ಥಕೊಳ್ಬೇಕು. ತಮಗೂ ತಮ್ಮ ಕುಟುಂಬದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಂದರೆ ಮನೆಯಲ್ಲಿ ತರಕಾರಿ ಹಣ್ಣುಗಳನ್ನು ಚೆನ್ನಾಗಿ ಕೊಟ್ಟು, ಆದಷ್ಟು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿ, ಜಂಕ್ ಫುಡ್ಡನ್ನು ಮಕ್ಕಳಿಗೆ ಕೊಡದೆ, ಈ ಮೊಬೈಲ್ ಕೊಡದೆ, ಮಕ್ಕಳ ಜೊತೆಗೆ ನೀವು ಆಟ ಆಡಿ, ಅವ್ರ ಜೊತೆಗೆ ನಿಮಗೂ ಫಿಸಿಕಲ್ ಆ್ಯಕ್ಟಿವಿಟಿ ಬರಬೇಕು. ದೇವಸ್ಥಾನಕ್ಕೆ ಸುತ್ತಲೂ ಪ್ರದಕ್ಷಿಣೆ ಹಾಕಿ ವಯಸ್ಸಾದವರು ಹೀಗೆ ಮಾಡಿದ್ದೇ ಆದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸರಿ, ಸುಮಾರು 1 ಗಂಟೆ ನಾವು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಎಲ್ಲ ಆಯಾಮದಲ್ಲಿ ಮಾತನಾಡಿದ್ವಿ. ಬಟ್ ನಮ್ಮ ಈಗಿನ ಜನರಿಗೆ ಹೆಂಗೆ ಅಂದರೆ ಕ್ವಿಕ್ ಇನ್ಫಾರ್ಮೇಷನ್ಗಳು ಬೇಕು. ಹಾಗಾಗಿ 30 ಸೆಕೆಂಡ್ಸ್ ಕಡೆಯಲ್ಲಿ ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು ಹೃದಯಕ್ಕೆ? ನಾವು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಚೆನ್ನಾಗಿದ್ದರೆ ಅದು ಹೃದಯಕ್ಕೆ ಒಳ್ಳೆಯದು. ಅದರಲ್ಲೂ ನಗನಗ್ತಾ ಇದ್ದರೆ ಹಸನ್ಮುಖಿ ಸದಾ ಸುಖಿ ಅನ್ನೋ ಹಾಗೆ ಹೃದಯದ ತೊಂದರೆ ಆಗೋದಿಲ್ಲ. ಆದರೆ ಮುಖ ಗಂಟು ಹಾಕ್ಕೊಂಡು ಆಕಾಶ ಕಳಚಿ ಬಿದ್ದಂಗೆ ಅಯ್ಯೋ ಇನ್ನೇನು ಅಂತ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರೆ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿಯಾಗಿ ಹೃದಯದ ರಕ್ತನಾಳ ಕಿರೀಟಧಮನಿ ಸಂಕುಚಿತಗೊಂಡು ಹೃದಯಾಘಾತ ಆಗತ್ತೆ. ಚೆನ್ನಾಗಿ ಕಣ್ತುಂಬ ನಿದ್ರೆ ಮಾಡಬೇಕು, ಅದು ಒಳ್ಳೆಯದು. ಪಾರ್ಟಿ ಮಾಡಿಕೊಂಡು ನಿದ್ರೆ ಕಡಿಮೆ ಮಾಡಿಕೊಂಡ್ರೆ ಹೃದಯಾಘಾತ ಹೆಚ್ಚು. ಡೇ ಟೈಮ್ನಲ್ಲಿ ಸ್ವಲ್ಪ ತೂಕಡಿಸಿದರೆ 65% ಹೃದಯಾಘಾತ ಕಡಿಮೆ ಅಂತ ಗೊತ್ತಾಗಿದೆ. ಹಾಗಾಗಿ ತೂಕಡಿಸೋದೇನು ತಪ್ಪಲ್ಲ. ಊಟ ಆದಮೇಲೆ ಸ್ವಲ್ಪ ತೂಕಡಿಕೆ ಬಂದರೆ ಅದು ತಪ್ಪಲ್ಲ. 3ನೇದು ಶ್ರಮಜೀವಿಗಳಾಗಿ ಸದಾ ಚಟುವಟಿಕೆಯಿಂದ ಕೆಲಸ ಮಾಡಿಕೊಂಡಿರಬೇಕು. ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಕೆಲಸ ಮಾಡೋರು ಕಾಯಕವೇ ಕೈಲಾಸ ಅಂತ ತಮ್ಮ ಸುತ್ತಲೂ ಕೈಲಾಸವನ್ನು ಕಟ್ತಾರೆ. ಕಾಯಕ ಮಾಡದೆ ಆಲಸಿಗಳಿದ್ದವರು ಬೇಗನೆ ಕೈಲಾಸ ಸೇರ್ತಾರೆ. 3ನೇದು ನಾವು ತಗೊಳ್ಳೋ ಆಹಾರ 2 ಥರದ್ದು.
ಒಂದು ಹೊಟ್ಟೆಗೆ ತಗೋ ಆಹಾರ, ಇನ್ನೊಂದು ಬುದ್ಧಿಗೆ ತಗೊಳ್ಳೋ ಆಹಾರ. ಎರಡೂ ಬಹಳ ಮುಖ್ಯ. ಇಂಗ್ಲೀಷ್ನಲ್ಲಿ ಫುಡ್ ಫಾರ್ ಥಾಟ್ ಅಂತೀವಿ, ಅದು ಕೂಡ ಬಹಳ ಮುಖ್ಯ. ಮನಸ್ಸನ್ನು ಕೆಡಿಸುವಂಥ ಸಿಟ್ಟು, ಸೊಕ್ಕು, ಸೇಡು, ಈ 3 ಅವಗುಣಗಳಿಂದ ನಮಗೆ ಹೃದಯಾಘಾತ ಹೆಚ್ಚಾಗುತ್ತೆ. ಈ ಟೈಪ್ ಎ ಪರ್ಸ್ನಾಲಿಟಿಗಳಿಗೆ ಎಲ್ಲರನ್ನೂ ಹಿಂದೆ ಹಾಕಿ ತಾನು ಮುಂದೆ ಹೋಗಬೇಕು ಅಂತ ಧಾವಂತಿಗೆ ಹೋಗ್ತಾ ಇರ್ತಾರಲ್ಲ, ಅವರು ದಿಢೀರಂತ ಹೋಗ್ಬಿಡ್ತಾರೆ. ಹಾಗಾಗಿ ಇದು ಆಗಬಾರ್ದು ಅಂದರೆ ಸಿಟ್ಟು, ಸೊಕ್ಕು, ಸೇಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಡಯಾಬಿಟಿಸು, ಬಿ ಪಿ, ಇದು ಶುಗರು ಬರಬಾರ್ದು ಅಂತಂದರೆ ಉಪ್ಪು, ಸಕ್ಕರೆ, ಮೈದಾ ಈ 3 ವೈಟ್ ಪಾಯ್ಸನು, ಅವುಗಳನ್ನು ತಗೊಳ್ಳೇಬಾರ್ದು. ಸೊ ಇದರ ಜೊತೆಗೆ ದಿನನಿತ್ಯ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಸೂರ್ಯ ನಮಸ್ಕಾರ ಮಾಡಿದರೆ ಆರೋಗ್ಯ ಒಳ್ಳೆಯದು. ಆದರೆ ಮಜಾ ಮಾಡ್ಕೊಂಡಾದ್ರೆ ಆಯಿತು ಅಂತ ಸೂರ್ಯ ವಂಶಿಗಳ ಥರ 10 ಗಂಟೆ 12 ಗಂಟೆಗೆ ಮಲ್ಕೊಂಡು ಎದ್ದರೆ ಅದು ಹೃದಯಕ್ಕೆ ಒಳ್ಳೆಯದಲ್ಲ. ಇನ್ನು 4ನೇದು ಅಂತಂದರೆ ಸ್ಟ್ರೆಸ್ಸು ಮಾಡ್ಕೊಳ್ಬಾರ್ದು, ಸ್ಮೋಕಿಂಗ್ ಮಾಡಬಾರ್ದು, ಡ್ರಿಂಕಿಂಗ್ ಮಾಡಬಾರ್ದು. ಹಾಗಾಗಿ ಯುವಕರಿಗೆ ಹೇಳೋದಂದರೆ 5 ಎಸ್ ನೆನ್ಪಿಟ್ಕೊಳ್ಳಿ: ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ನೋ ಸ್ಪಿರಿಟ್, ನೋ ಸ್ಟ್ರೆಸ್, ನೋ ಸೆಡೆಂಟ್ರಿ ಹ್ಯಾಬಿಟ್ ಆ್ಯಂಡ್ ನೋ ಸ್ಲೀಪ್ಲೆಸ್ನೆಸ್. ಈ 5 ನೀವು ಮಾಡದೇ ಇದ್ದರೆ ಹೃದಯ ತಾನಾಗೇ ಚೆನ್ನಾಗಿರುತ್ತೆ. ಹೃದಯ ಬಲಿಷ್ಠವಾದಂಥದ್ದು, ಅದನ್ನು ಹಾಳು ಮಾಡ್ಕೊಳ್ಳದೇ ಇದ್ದರೆ ಸಾಕು. ಸೊ ಒಳ್ಳೇದು ಮಾಡಬೇಕು ಅಂದರೆ ನಗನಗತಾ ಇರೋದು ಭಾಳ ಮುಖ್ಯ. ಇದೆಲ್ಲವನ್ನು ನೀವು ಕೂಡ ಅಳವಡಿಸ್ಕೊಂಡಿರೋದಕ್ಕೆ ಈ ಏಜ್ನಲ್ಲೂ ಹಿಂಗೆ ಯಂಗ್, ಬ್ಯೂಟಿಫುಲ್, ಎನರ್ಜೆಟಿಕ್ ಆಗಿ ಕಾಣ್ತೀವಿ. ನನಗೇನು ಏಜ್ ಆಗಿದೆ, ನಾನೇ 100 ವರ್ಷದವಳಲ್ಲ, ಬರೀ 75. ಸ್ಟಿಲ್ ಯು ಆರ್ ಅ ಲಿವಿಂಗ್ ಎಕ್ಸಾಂಪಲ್. ಹಾಗೆ ನೋಡಿದ್ರೆ ಹಾಗೆ ಇನ್ಸ್ಪಿರೇಷನ್ ಕೂಡ. ಅನೇಕರಿಗೆ ಇದ್ದ ಅನುಮಾನಗಳಿಗೆ ನಿಮ್ಮ ಮಾತುಗಳಿಂದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ತುಂಬ ಹೃದಯದ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಮಸ್ಕಾರ. ನಮಸ್ಕಾರ, ನಿಮಗೂ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.